ಈ ಜಾಗದಲ್ಲಿ ಕೆರೆ ನೀರಿಗೆ ಅರ್ಶನ ಬೆರೆಸಿದ್ರೆ ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ. ಇಲ್ಲಿನ ಹೈ ಮ್ಯಾಗ್ನೆಟಿಕ್ ಪವರ್ಸ್ ಇಂದ ಕಾಂಪಾಸ್ ಕೂಡ ಕೆಲಸ ಮಾಡೋದಿಲ್ಲ. ಅಷ್ಟೇ ಅಲ್ಲ, ಇಲ್ಲಿನ ನೀರಿನಲ್ಲಿ ಯಾವುದೇ ಒಂದು ಮೀನು ಕೂಡ ವಾಸ ಮಾಡೋದಿಲ್ಲ. ವೆಲ್ಕಮ್ ಟು ದ ಮೋಸ್ಟ್ ಮಿಸ್ಟೀರಿಯಸ್ ಲೇಕ್ ಆಫ್ ಮಹಾರಾಷ್ಟ್ರ. ಇದು ನಮ್ಮ ಭಾರತದ ಇನ್ಕ್ರೆಡಿಬಲ್ ಜಿಯೋ ಹೆರಿಟೇಜ್ ಸೈಟ್ ಲೋನಾರ್ ಲೇಕ್. 52 ವರ್ಷಗಳ ಹಿಂದೆ ಆಕಾಶದಿಂದ ಭೂಮಿಗೆ ಬಿದ್ದ 2 ಮಿಲಿಯನ್ ಟನ್ ತೂಕದ ಉಲ್ಕೆ ಅಂದ್ರೆ ವಾಲ್ಕೆನೋ ಇಂದ ಸೃಷ್ಟಿಯಾದ ಈ ಒಂದು ಜಾಗದಲ್ಲಿ ಕೆಲವು ವಿಷಯಗಳು ನಾಸಾ ವಿಜ್ಞಾನಿಗಳಿಗೂ ಕೂಡ ಸವಾಲಾಗಿದೆ. ಪರ್ಫೆಕ್ಟ್ ಸರ್ಕ್ಯುಲರ್ ಶೇಪ್ ಅಲ್ಲಿ ಇರೋ ಈ ಕೆರೆಯ ವಿಸ್ತೀರ್ಣ ಎಷ್ಟು ದೊಡ್ಡದಿದೆ ಅಂದ್ರೆ 1.8 ಕಿಲೋಮೀಟರ್ ನಷ್ಟು ಅಗಲ ಹಾಗೂ 500 ಅಡಿಗಳಷ್ಟು ಆಳವಾಗಿದೆ. ಇಲ್ಲಿನ ನೀರು ಸಮುದ್ರದ ನೀರಿಗಿಂತ 7ರಷ್ಟು ಹೆಚ್ಚಿನ ಉಪ್ಪಿನಾಂಶ ಹೊಂದಿದೆ ಅಂತ ಹೇಳಲಾಗುತ್ತೆ. ನೋಡೇ ಬಿಡೋಣ ಅಂತ ಇದರ pH ವ್ಯಾಲ್ಯೂ ಚೆಕ್ ಮಾಡೋಕೆ ಒಂದು ಗ್ಲಾಸ್ ಅಲ್ಲಿ ಕೆರೆಯ ನೀರನ್ನು ತಗೊಂಡು ಅದಕ್ಕೆ ಅರಿಶಿಣ ಬೆರೆಸಿ ತಕ್ಷಣ ಅದು ಕೆಂಪು ಬಣ್ಣಕ್ಕೆ ಬದಲಾಯಿತು. ಅಂದ್ರೆ ಇದರ pH ವ್ಯಾಲ್ಯೂ ತುಂಬಾ ಜಾಸ್ತಿ ಇದೆ ಅಂತ. ಇದನ್ನ ಮತ್ತೆ ನ್ಯೂಟ್ರಲ್ ಮಾಡೋಕೆ ನಿಂಬೆ ರಸ ಬೆರೆಸಿದಕ್ಕೆ ಇದರ ಬಣ್ಣ ಸಹಜ ಅರಿಶಿಣದಂತೆ ಬದಲಾಯಿತು. 2020ರಲ್ಲಿ ಇಲ್ಲಿನ ನೀರಿನ ಬಣ್ಣ ಕಂಪ್ಲೀಟ್ ಪಿಂಕ್ ಕಲರ್ ಆಗಿತ್ತು. ಆದರೆ ಯಾಕೆ ಅಂತ ವಿಜ್ಞಾನಿಗಳಿಗೂ ಗೊತ್ತಿಲ್ಲ. ಈ ನೀರಿನಲ್ಲಿರೋ ಬ್ಯಾಕ್ಟೀರಿಯಾಗಳು ತುಂಬಾ ಯೂನಿಕ್ ಅಂಡ್ ರೇರ್, ಪ್ರಪಂಚದಲ್ಲೇ ಬೇರೆ ಎಲ್ಲೂ ಸಿಗೋದಿಲ್ಲ ಅಂತ ಹೇಳಲಾಗುತ್ತೆ. 2019ರಲ್ಲಿ ಐಐಟಿ ಬಾಂಬೆ ನಡೆಸಿದ ಸಂಶೋಧನೆಯಲ್ಲಿ ಇಲ್ಲಿನ ಮಣ್ಣಿನಲ್ಲಿರೋ ಮಿನರಲ್ಸ್ ಪರೀಕ್ಷೆ ಮಾಡಿದಾಗ ನಾಸಾ ಅಪೋಲೋ ಮಿಷನ್ ನಲ್ಲಿ ತಂದ ಚಂದ್ರನ ಮೇಲಿರುವ ಕಲ್ಲಿಗೆ ಹೋಲಿಕೆ ಆಗಿದೆ. ಭೂಮಿ ಮೇಲೆ ಈ ರೀತಿ ವಾಲ್ಕೆನೋಯಿಂದ ಉದ್ಭವವಾದ 4 ಜಾಗಗಳನ್ನು ಗುರುತಿಸಿದ್ದಾರೆ. ಅದರಲ್ಲಿ ಇದು ಒಂದು. ಇಲ್ಲಿ ಪ್ರಭು ಶ್ರೀರಾಮ ಬಂದಿರುವ ಬಗ್ಗೆ ವಾಲ್ಮೀಕಿ ರಾಮಾಯಣದಲ್ಲೂ ಉಲ್ಲೇಖ ಇದೆ. ನಮ್ಮ ಚಾಲುಕ್ಯರು ಇಲ್ಲಿ ದೈತ್ಯ ಸುದಿನ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿನ ಕೆರೆ ಅಷ್ಟೇ ಅಲ್ಲ, ಇಲ್ಲಿಗೆ ಹೋಗೋ ರೂಟ್ ಕೂಡ ಬ್ಯೂಟಿಫುಲ್ ಆಗಿದೆ. ಹಾಗೆ ಸಾಕಷ್ಟು ವಾಟರ್ ಸ್ಟ್ರೀಮ್ಸ್ ನ ಕ್ರಾಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನನ್ನ ಜೀವನದಲ್ಲಿ ಒಂದ್ಸಲಿ ಆದ್ರೂ ವಿಸಿಟ್ ಮಾಡಬೇಕು ಅನ್ನೋ ಪ್ಲೇಸಸ್ ಗಳು ಸಾಕಷ್ಟು ಇವೆ. ಅದರಲ್ಲಿ ಈ ಲೋನಾರ್ ಲೇಕ್ ಕೂಡ ಒಂದಾಗಿತ್ತು. ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಮಹಾರಾಷ್ಟ್ರ ವಿಸಿಟ್ ಮಾಡ್ತಾ ಇದ್ರೆ ಈ ಜಾಗನ ಖಂಡಿತ ವಿಸಿಟ್ ಮಾಡಿ.